ಕೇಂದ್ರ ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಸ್ಫೋಟಕ ಆರೋಪಗಳನ್ನು ಹೊರಹಾಕಿದ್ದು ಮಂಡ್ಯ ರಾಜಕೀಯದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಾರಣವಾಗಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಗಂಭೀರ ಆರೋಪ ಮಾಡಿದ್ದಾರೆ. ಮದ್ದೂರಿನಲ್ಲಿ ಮಾತನಾಡಿದ ಅವರು, ಅಣ್ಣನ ಮಗನನ್ನೇ ಸಹಿಸಿಕೊಳ್ಳಲಿಲ್ಲ, ಇನ್ನು ನಮ್ಮನ್ನ ಸಹಿಸಿಕೊಳ್ತಾರಾ? ಇವರ ಮಗ ಗೆದ್ದಿಲ್ಲ ಎಂಬ ಕಾರಣಕ್ಕೆ ಷಡ್ಯಂತ್ರ ಮಾಡಿ ಅಣ್ಣನ ಮಗನನ್ನೇ ಜೈಲಿಗೆ ಹಾಕಿಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮನಸ್ಸು ಮಾಡಿದ್ರೆ ಬಿಡಿಸಬಹುದಿತ್ತು ಎಂದು ಆರೋಪಿಸಿದ್ರು. ಗೊತ್ತಿದೆ, ನಾನೇನೋ ಇದರಿಂದ ಬದುಕಕ್ಕೆ ಬಂದವನಲ್ಲ. ಜನ ನನ್ನ ಬಯಸಿ ಆಯ್ಕೆ ಮಾಡೋರೆ, ಜನರಿಗೋಸ್ಕರ ಕೆಲಸ ಮಾಡೋಕೆ ನಾನು ಇರೋದು. ಇವ್ರ ತರ ನಾನೇನು ಏನೋ ಲೂಟಿ ಅಧಿಕಾರಿ ಆಗಿದ್ದ, ನಾನು ಲೂಟಿ ಹೊಡ್ಕೊಬರುತ್ತೆ. ಒಬ್ಬ ಅಧಿಕಾರಿಗೆ ಸಾವಿರಾರು ಕೋಟಿ ಆಸ್ತಿ ಎಲ್ಲಿಂದ ಬರ್ತದೆ? ಹೆಂಗ್ ಮಾಡಿದ್ರು? ಬಿಸ್ನೆಸ್ ಮಾಡಿದ್ರ ಅಧಿಕಾರಿಯಾಗಿ? ಅವಕಾಶ ಇದೆಯಾ ಅದಕ್ಕೆ? ನಮ್ಮನ್ನ ದುರಾಂಕಾರಿ ಅಂತ ಇವ್ರು ಮಾಡಿದ ಕೆಲಸಗಳು ಹೇಳಲ್ಲ. ನಾನು ಬಿಚ್ಚದು ಇಷ್ಟಿದೆ, ನಾವೇ ಟೈಮ್ ಯಾಕೆ ವೇಸ್ಟ್ ಮಾಡ್ತೇವೆ ಅಂತ ನಾವು ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಕುಟುಂಬಕ್ಕೋಸ್ಕರ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್? ಅವ್ರ ಕುಟುಂಬ ಹೌದ್ರಿ, ಈ ಕುಟುಂಬ ಒಂದು ಅವ್ರಿಗೆ ಏನಂದ್ರೆ ಯಾರು ಇಲ್ಲಿ ಬೆಳಿಬಾರ್ದು. ಅವ್ರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋ. ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೊತಾರ ಅವರು. ಅವ್ರ ಅಣ್ಣನ ಮಗನ ಜೈಲ್ ಹಾಕ್ಸ್ಬಿಟ್ರಲ್ಲ, ಯಾಕಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡ್ಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದ್ರಲ್ಲಿ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗ್ ಕಳ್ಸಿದ್ರು. 100% ಅವರೇ ಕಾರಣ. ಹೌದು, ಇವರೇ ಸಿಡಿ ಬಿಡಿಸಿದ್ರು, ಇವರೇ ಕೇಸ್ಗೆ ಯಾವ್ದು ಸಹಾಯ ಮಾಡಿದ್ರೆ, ಇವರು ಮಾಜಿ ಪ್ರಧಾನಿಗಳು ಮನ್ಸು ಮಾಡಿದ್ರು. ಒಂದು ಎಂಟತ್ತು ಜೈಲಿಂದ ಈಚೆ ಬಂದ್ರು, ಬಿಡಿಸ್ಕೊಂಡ್ ಬರ್ಬೋದಿತ್ತಲ್ಲ. ಇವ್ರ ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲ್ ಬರ್ಲಿಲ್ಲ ಅಂದ್ಬಿಟ್ಟು ಈಗ ಮದನ್ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರೆ. ಮಾಡಿಸ್ಲಿ, ಏನ್ ಬೇಕಾದ್ರು ನಿಂತ್ಕೊಳ್ಳಿ. ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟು ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದ್ರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತಾರೆ, ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನ್ ಮಾಡ್ಬೇಕು, ಕಾನೂನು ಚೌಕಟ್ಟು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು. ಇಲ್ಲಿ ಬಂದು ಜನನ ಪ್ರಚೋದನೆ ಕೊಟ್ಬಿಟ್ರೆ ಏನು ಅದೇನು ದೊಡ್ಡ ಸಾಧ್ಯನಾ? ಓಲಿ ಏನ್ ಮಾಡೋರೆ? ಬೇಡ ರೀ, ಇವರು ನನ್ನ ಫೋನ್ ಎಲ್ಲ ಇದೆ ಕಾರಲ್ಲಿ. 5 ನಿಮಿಷ ಚುಟ್ಕಿ ಹೊಡಿದ್ರೆ ಮೋದಿ ಅವ್ರಿಗೆ ಹೇಳಿ 5 ನಿಮಿಷಕ್ಕೆ ಮೇಕೆದಾಟು ಯೋಜನೆ ನೀವೆಲ್ಲ ಸಾಕ್ಷಿ ಇದ್ದೀರಾ ಈ ಮಾತಿಗೆ? ಹೌದಾ ಇಲ್ವಾ? ಹೇಳಿಲ್ವಾ? 5 ನಿಮಿಷ ಮೋದಿ ಅವ್ರಿಗೆ ಹೇಳಿ ಮೇಕೆದಾಟು ಯೋಜನೆ ಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋದು ನಿಮ್ಮ ಹತ್ರ ಇದೆಯಲ್ವಾ? ಇಲ್ಲ ಅಂದ್ರೆ ನಾನು ಕೊಡ್ತೀನಿ, ನನ್ನ ಹತ್ರ ಇದೆ. ಏನ್ ಮಾಡಿದ್ರು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಮುಖಾಂತರ ಅದನ್ನ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಒಪ್ಪಿಗೆನ ತಗೊಂಡ್ಬಂದಿದ್ದಾರೆ, ಸೂಚನೆ ತಗೊಂಡು ಬಂದಿದ್ದಾರೆ. ಅವರು ಒಕ್ಕಲಿಗರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅವ್ರ ಕಾಲ ಹೇಳೋ ಪ್ರಯತ್ನ ಇವ್ರು ಮಾಡ್ತಾರೆ. ಅದಕ್ಕೆ ಅಭಿವೃದ್ಧಿಗೆ ಜನರಿಗೆ ನೀರು ಕೊಡೋಕೆ ಸಹಕಾರ ಇವ್ರು ಮಾಡ್ತಾ ಇಲ್ಲ. ಅವರು ಇಷ್ಟು ವರ್ಷ ಮಾಡಿದ್ದು ಏನೂ ಇಲ್ಲ, ಶೂನ್ಯ. ಹೋಗ್ಲಿ, ಇಷ್ಟು ವರ್ಷದಲ್ಲಿ ಈಗ ಗೆದ್ದು ಮಂತ್ರಿಯಾಗಿ ಎಷ್ಟು ಟೈಮ್ ಆಯ್ತು? ಏನು ಮಂಡ್ಯ ಜಿಲ್ಲೆ ಕೊಡದೆ ಒಂದು ಬಸ್ ಸ್ಟ್ಯಾಂಡ್ ಹಾಕೊಡುದು, ಯಾವ್ದಿದೆಯೋ ಅದು ಅವ್ರದ್ದು MP ನಿದು, CR ಅಥವಾ MP ಗ್ರಾಂಟ್, ಅದ್ರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಸಾಧ್ಯನಾ? ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಬೋರ್ಡ್ ಹಾಕ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧ್ಯನಾ? ಏನ್ ಮಾಡೋರು ಈ ಜಿಲ್ಲೆಗೆ? ರೈತರಿಗೆ ಏನ್ ಕೊಡುಗೆ? ಹೋರಾಟಕ್ಕೆ ಬೆಂಬಲ ಅಂತಾರಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿ ಏನ್ರಿ ಒಂದು ಕೈಲಾಂಡ್ರಿಗೆ ನೀರು ಕೊಡ್ಸಕ್ಕಾಯ್ತು ಇಷ್ಟು ವರ್ಷದಲ್ಲಿ? ನೀವು ಒಂದು ನಾಳೆ ಆಧುನೀಕರಣ ಮಾಡಿಸಿದ್ದೀರಾ? ಏನ್ ನಿಮ್ ಕೊಡುಗೆ ಏನಂತ ಬನ್ನಿ, ಜನರ ಮಧ್ಯಕ್ಕೆ ಬನ್ನಿ. ಅಲ್ಲೆಲ್ಲ ವಿಡಿಯೋದಲ್ಲಿ ಮಾತಾಡ್ಬಿಟ್ಟು ಹೊಂಟೋಗ್ಬಿಡೋದೆಲ್ಲ ತಪ್ಪಿಸ್ಕೊಂಡು ನಾನು ಇಲ್ಲೇ ಇರ್ತೀನಿ ಹಳ್ಳಿಲಿ. ಇವ್ರು ಯಾವ ಹಳ್ಳಿಗಳು ನೋಡಿ ಬಂದವ್ರೆ, ನೋಡ್ಕೊಂಡ್ ಬಂದ್ ಸಮಸ್ಯೆ ಕೇಳವ್ರೆ. ರೈತರ ಸಮಸ್ಯೆ ಏನ್ ಗೊತ್ತು ಇವ್ರಿಗೆ? ಹೋಗ್ಲಿ, ಇವ್ರು ಕೇಂದ್ರ ಸರ್ಕಾರ ಮಾಡಿದಂತ ಯೋಜನೆ ಈ ರೋಡು ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಒಂದ್ ದಿವಸ ಏನಾರ ಕಷ್ಟ ಕೇಳಕ್ ಬಂದವ್ರ? ಒಂದ್ ದಿವಸ ಈ ರಸ್ತೆಯಲ್ಲಿ ಬಂದು ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನ ಬಂದು ನೋಡವ್ರ ಇವರು? ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಮಾತನಾಡಿದ ಶಾಸಕ ಉದಯ್, ಕೇಂದ್ರ ಸಚಿವರಿಗೆ ತಾಕತ್ತಿದ್ರೆ ಮಂಡ್ಯಕ್ಕೆ ದೊಡ್ಡ ಕೈಗಾರಿಕೆ ತರಲಿ, ನಾನೇ 60 ರಿಂದ 70 ಎಕರೆ ಜಮೀನನ್ನ ಕೊಡಲು ಸಿದ್ಧನಿದ್ದೇನೆ. ಸರ್ಕಾರದ ಭಾಗವಾಗಿ ನಾವು ಜಾಗ ಒದಗಿಸುತ್ತೇವೆ. ಮೊದಲು ಯಾವ ಕೈಗಾರಿಕೆ ತರಲು ಉದ್ದೇಶಿಸುತ್ತಿದ್ದಾರೆ ಎಂಬುದನ್ನ ಸ್ಪಷ್ಟಿಸಲಿ ಎಂದು ಸವಾಲು ಹಾಕಿದ್ರು. ಅಭಿವೃದ್ಧಿಗೆ ಛಲ ಮತ್ತು ಪ್ರಾಮಾಣಿಕತೆ ಅಗತ್ಯವಿದೆ ಎಂದು ಅವರು ಹೇಳಿದ್ರು. ರೈತರ ಸಂಕಷ್ಟ ತಿಳಿದಿರಬೇಕು. ಕೇವಲ ಭಾಷಣಗಳಿಂದ ಅಥವಾ ಟಿವಿ ಮುಂದೆ ಹೇಳಿಕೆಗಳಿಂದ ಅಭಿವೃದ್ಧಿ ಸಾಧ್ಯವಿಲ್ಲ. ಮೊದಲು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತೋರಿಸಬೇಕು ಎಂದು ಕಿಡಿಕಾರಿದ್ರು. ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು. ಅವ್ರಿಗೆ ತಾಕತ್ತಿದ್ರೆ ತಗೊಬರ್ಲಿ, ಉದ್ಯೋಗ ಕೊಡ್ಲಿ ನಮ್ಮ ಯುವಕರಿಗೆ. ನಾವು ಏನ್ ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ದು. ಇದು ಸವಾಲು.
ಅವ್ರು ತಾಕತ್ತಿದ್ರೆ ಅದ್ ಯಾವ ಕೈಗಾರಿಕೆ ತಗೊಂಡ್ಬರ್ತಾರೆ ತಗೊಂಡ್ಬರ್ಲಿ. ಅಂದ್ರೆ ಮೊದ್ಲು- ಕೊಡ್ಬೇಕಾಗಿರೋಂಥದ್ದು ಸರ್ಕಾರ ಅಂತ ಹೇಳ್ತಾರೆ. ನಾವು ಸರ್ಕಾರದ ಭಾಗವಾಗಿದ್ದೀವಿ. KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ ಇವ್ರೇನ್ ತರ್ತಾರೆ ಹಂಗಾರೆ? ಇವ್ರು ಕೈಗಾರಿಕೆ ತರ ಇವ್ರು ಯಾರು? ಕೈಗಾರಿಕೋದ್ಯಮಿಗಳು ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನ್ ಪಾತ್ರ ಹಂಗಾರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಮೂಲಸೌಕರ್ಯ ಒದಗಿಸಿಕೊಡ್ತಿಲ್ಲ. ಯಾರು? ಏನು ನಿಮ್ ಹೆಸರು ಹೇಳ್ರಿ, ನಿಮ್ಗೆ ಯಾವ್ದು ಕೈಗಾರಿಕೆ ಅಂತ? ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ಯಾವ ಇಂಡಸ್ಟ್ರಿ ತರ್ತೀರಿ, ಎಷ್ಟು ಜನ ಉದ್ಯೋಗ ನಮ್ ಜಿಲ್ಲೆಯವರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡ್ಲಿ, ಪಬ್ಲಿಕ್ ಅಲ್ಲಿ ಬರ್ಲಿ. ಇನ್ನೂ ಹೆಚ್ಚಂದ್ರೆ ನಾನು ಹೇಳಿದ್ನಲ್ಲ, ಡಿಬೇಟ್ ಬರ್ಲಿ, ಜನ ಕರಿವ. ಜನನ ಪಾದಯಾತ್ರೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರಿವ. ಇಷ್ಟೇ ಎಲ್ಲರೂ ಸೇರಿಸುವ 50,000 ಜನನ ಡಿಬೇಟ್ ಬರ್ಲಿ. ಜನರನ್ನು ಹೇಳಿ ಯಾರ ಕಾಲದಲ್ಲಿ ಏನ್ ಅಭಿವೃದ್ಧಿ ಆಗದೆ, ರೈತರಿಗೆ ಏನ್ ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಿ. ಅವ್ರ ಮುಂದೆ ನಾವು ಹೇಳ್ತೀವಿ ನಮ್ ದಾಖಲೆ ಸಮೇತ ಕೆಲಸನ ನಮ್ ಸರ್ಕಾರದ್ದು. ಇವ್ರು ಆಗಿದ್ದ ಕಾಲದಲ್ಲಿ ಏನ್ ಮಾಡೋದ್ರಿಂದ ಅದನ್ನು ಹೇಳಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡ್ಬಿಟ್ಟು ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು. ಅಭಿವೃದ್ಧಿ ಮಾಡೋಕು ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರ್ಬೇಕು. ಬರೀ ಭಾಷಣದಲ್ಲಿ, ಪೇಪರ್ ಅಲ್ಲಿ, ಟಿವಿಲಿ ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರ್ಸ್ಲಿ, ಅವ್ರು ಕೆಲಸ ಮಾಡಿ, ಆಮೇಲೆ ಮಾತಾಡ್ಲಿ. ಅವ್ರು ಸಿಎಂ ಕೂಡ ಪತ್ರ ಬರ್ತಿದ್ದಾರೆ ನಗರಸಭೆ ಇದು ಮೊದಲು. ಬರೀಲಿ, ಯಾರು ಬೇಕಾದ್ರೂ ಪತ್ರ. ಏನು ನಗರಸಭೆ ಆಗಿ ಏನಾದ್ರು ಆಸ್ತಿ ಬರ್ಸ್ಕೊಂಡಿದೀವಿ? ನಗರಸಭೆ ಆಗಿಬಿಟ್ಟು ನಾವು ರೈತರ ಆಸ್ತಿ ಬರ್ಸ್ಕೊಂಡಿದೀವ? ಅವ್ರ ಓಟು ನಕ್ಕನ್ನು ಮತದಾನದ ಹಕ್ಕು ಕಿತ್ಕೊಂಡಿದೀವ? ನಗರಸಭೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದಲ್ಲಿ ಬೇಕಾದಷ್ಟಾಗಿದೆ, ಮದ್ದೂರು ಒಂದೇ ಆಗಿಲ್ಲ. ನನ್ನ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಗೆ ಹಣ ಹಂಚಿಕೆ ಮಾಡಲಾಗ್ತದೆ, ನನ್ನ ವೈಯಕ್ತಿಕ ವಿಚಾರಗಳನ್ನ ಬಚ್ಚಿಡುವುದಾಗಿ ಹೇಳಿದ್ದಾರೆ. ನನ್ನ ಮೇಲೆ ಯಾವುದೇ ಭೂ ಕಬಳಿಕೆ ಆರೋಪಗಳಿಲ್ಲ, ನಾನು ರೈತನ ಮಗ, ಯಾರ ಬಳಿಯೂ ಹೆಲಿಕಾಪ್ಟರ್ ಪಡೆದುಕೊಂಡಿಲ್ಲ ಎಂದು ತಿರುಗೇಟು ನೀಡಿದರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.